ಹಾಯ್ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಮರ್ಥ್. ನಾನು ಸೈಕಾಟ್ರಿಸ್ಟ್ ಹಾಗೂ ಇವರು ಪ್ರಭಾ ಹೆಗ್ಡೆ. ಇವರು ಒಬ್ಬರು ಸೈಕಾಲಜಿಸ್ಟ್. ವೆಲ್ಕಮ್ ಪ್ರಭಾ ಅವರೇ. ಥ್ಯಾಂಕ್ ಯು. ಸೊ ಇವತ್ತು ನಾವು ಒಂದು ಸೀರೀಸ್ ಮಾಡ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಾಡಿ ಶೇವಿಂಗ್ ಬಗ್ಗೆ. ಯಾಕೆ ಈ ವಿಷಯವನ್ನು ತಗೊಂಡಿದ್ವಿ ಅಂದರೆ ಈ ಥರ ತೊಂದರೆಗಳು ತುಂಬ ಜನರು ಫೇಸ್ ಮಾಡಿರ್ತಾರೆ. ಅರೌಂಡ್ 30 to 40% ಆಫ್ ಪೀಪಲ್ ಯಾರು ನಮ್ಮ ಕ್ಲಿನಿಕ್ ಬರ್ತಾರೆ ಅವರು ಈ ತೊಂದರೆ ಫೇಸ್ ಮಾಡಿರ್ತಾರೆ, ಇಲ್ಲಾಂದರೆ ಮಾಡ್ತಿರಬಹುದು. ಸೊ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋ ಕಾರಣ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಡೀಟೇಲ್ ಆಗಿ ಮಾತಾಡೋಣ. ಯಾರಿಗಾಗುತ್ತೆ, ಏನಕ್ಕಾಗುತ್ತೆ, ಯಾವ ಥರ ತೊಂದರೆಗಳು ಒಳಪಡ್ತಾರೆ, ಹಾಗೂ ಇದಕ್ಕೆ ಏನು ಮಾಡ್ಬೋದು, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಪ್ರಭಾ, ಬಾಡಿ ಶೇವಿಂಗ್ ಅಂದರೆ ಏನು? ಇವತ್ತಿನ ಆಕ್ಚುಲಿ ಬಾಡಿ ಶೇಮಿಂಗ್ ಅನ್ನೋದು ಈ ಸಿಚುವೇಶನ್ ಅಲ್ಲಿ ನಾವು ಅತಿ ಗಮನ ಕೊಡಬೇಕಾದಂತ ಒಂದು ಅಂಶ. ಯಾಕೆಂತ ಹೇಳಿದ್ರೆ ಬಾಡಿ ಶೇಮಿಂಗ್ ಅಂತ ಹೇಳಿದ್ರೆ ದೇಹದ ಆಕಾರ ಇರ್ಬೋದು, ಗಾತ್ರ ಇರ್ಬೋದು, ಬಣ್ಣ ಇರ್ಬೋದು, ಅಥವಾ ವ್ಯಕ್ತಿಯೊಬ್ಬ ಹೇಗೆ ಕಾಣಿಸ್ತಾನೆ ಅನ್ನೋದ್ರ ಬಗ್ಗೆ ಅವನು ಸ್ವತಃ ತನ್ನ ದೇಹದ ಬಗ್ಗೆ ಇರುವಂತಹ ಕೀಳರಿಮೆ ಅಥವಾ ನೆಗೆಟಿವ್ ಭಾವನೆ ಇರ್ಬೋದು, ಅಥವಾ ಬೇರೆಯವರು ತಮಾಷೆಗೋಸ್ಕರನೂ ಕೂಡ ಅವರನ್ನ ನಿಂದಿಸುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು, ಅಡ್ಡ ಹೆಸರುಗಳಿಂದ ಕರೆಯುವಂಥದ್ದು, ಇದೆಲ್ಲವನ್ನ ನಾವು ಬಾಡಿ ಶೇಮಿಂಗ್ ಅಂತ ಕರಿತೀವಿ. ಯಾವುದೇ ವ್ಯಕ್ತಿಯ ರೂಪ, ಗಾತ್ರ, ಆಕಾರ, ಬಣ್ಣ ಹಾಗೂ ಆತ ತೋರುವಿಕೆಯ ಬಗ್ಗೆ ಇನ್ನೊಬ್ರು ಅಥವಾ ಸ್ವತಃ ಅವರೇ ಏನೋ ಟೀಕೆಗೆ ಒಳಪಡಿಸ್ಕೊಳ್ಳುವಂಥದ್ದು, ಗೇಲಿ ಮಾಡುವಂಥದ್ದನ್ನ ನಾವು ಬಾಡಿ ಶೇಮಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಯಾರು ಸಣ್ಣಕ್ಕಿದ್ದಾರೆ ಅವ್ರ ಬಗ್ಗೆ ನಾವು ಸಣ್ಕಲ್ ಕಡ್ಡಿನೋ, ಕಡ್ಡಿ ಫೈಲ್ವಾನೋ ಅಂತ ಹೇಳುವಂಥದ್ದು, ದಪ್ಪಗಿರುವವ್ರಿಗೆ ಡುಮಾ, ರೋಡ್ ರೋಲರ್, ಸೊ ಹೀಗೆ ಬೇರೆ ಬೇರೆ ಅಡ್ಡ ಹೆಸರುಗಳಿಂದ ಕರೆಯುವಂಥದ್ದನ್ನ ನಾವು ಬಾಡಿ ಶೇಮಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ನೇರವಾಗಿನೂ ಕೂಡ ಬಾಡಿ ಶೇಮಿಂಗಿಗೆ ಒಳಪಡಬಹುದು ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ನಿಮ್ಮ ಹೆಸರುಗಳನ್ನೇ ಕರೆಯುವಾಗ ಆ ಹೆಸರುಗಳನ್ನ ಬಳಸಿ ಕರೆಯುವಂಥದ್ದಕ್ಕೆ ನೇರವಾಗಿ ಬಾಡಿ ಶೇಮಿಂಗ್ ಅಂತ ಹೇಳ್ತೀವಿ ನಾವು. ಪರೋಕ್ಷವಾಗಿ ಅಂತ ಹೇಳಿದ್ರೆ, ಈಗ ನಾವು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಎಲ್ಲೋ ಒಂದು ಫೋಟೋಸ್ ಪೋಸ್ಟ್ ಮಾಡಿದೀವಿ, ಅದ್ರ ಬಗ್ಗೆ ಬರುವಂತಹ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ, ಅಥವಾ ಹೊರಗಡೆಯಿಂದ ಜನ ಅವರನ್ನ ಗುರುತಿಸುವಂತದ್ದು ಅಡ್ಡ ಹೆಸರುಗಳಿಂದ, ಇದನ್ನ ನಾವು ಪರೋಕ್ಷವಾಗಿ ಬಾಡಿ ಶೇಮಿಂಗ್ ಅಂತ ಕೂಡ ಕರಿತೀವಿ. ಸೊ ನೀವು ಹೇಳೋ ಪ್ರಕಾರ ಇದು ಯಾರಾದರೂ ನಿಮಗೆ ಹೆಸರು ಇಡೋದು ಅಥವಾ ನಮಗೆ ನಾವು ಅನ್ಕೊಳ್ಳೋದು, ಎರಡು ತರ ಆಗುತ್ತೆ. ಹಾಗೂ ಪ್ರಾಬ್ಲಿ ಸೋಷಿಯಲ್ ಮೀಡಿಯಾ ಅಥವಾ ಯಾವುದೋ ಒಂದು ಟಿವಿಯಲ್ಲೋ ಅಥವಾ ಈ ತರ ಕಾಣಿಸ್ಬೇಕು, ಆ ತರದಲ್ಲೂ ಬಾಡಿ ಶೇಮಿಂಗ್ ಅಂತ ಆಗುತ್ತೆ. ಸೊ ತುಂಬಾ ಕಾಮನ್ ತರ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದು ಎಲ್ಲೆಲ್ಲ ಆಗುತ್ತೆ ಈ ತರ ತೊಂದರೆಗಳು? ಯಾರು ಫೇಸ್ ಮಾಡ್ತಾರೆ, ಯಾವ ಸಿಚುವೇಶನ್ಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ತೀರಾ? ಬಾಡಿ ಶೇಮಿಂಗ್ ಅನ್ನೋದು ಎಲ್ಲಿ ಕೂಡ ಸಂಭವಿಸಬಹುದು. ಯಾಕೆಂತ ಹೇಳಿದ್ರೆ, ಇದು ನಾವು ಹುಟ್ಟಿದಂತಹ ಮನೆಯಿಂದ ಶುರುವಾದ್ರೆ ಈವನ್ ಸೋಷಿಯಲ್ ಮೀಡಿಯಾದವರೆಗೂ ಕೂಡ ಮನೆಯಲ್ಲಿ ಹೇಗಂತ ಹೇಳಿದ್ರೆ, ಈಗ ಯಾವ್ದಾದ್ರು ವ್ಯಕ್ತಿ ಇನ್ನೊಬ್ಬರ ಆ ಫ್ಯಾಮಿಲಿಯ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಕಂಪೇರ್ ಮಾಡ್ಕೊಂಡು, ನೋಡು ನಿನ್ ಅಣ್ಣ ಹೇಗಿದ್ದಾನೆ, ಅವನ್ ತರ ನೀನಿಲ್ಲ, ಯಾಕೆ ನೀನ್ ಈ ಬಣ್ಣ ಹುಟ್ಟಿದ್ಯಾ, ಸೊ ಅಥವಾ ನಿನ್ಗೆ ನಾವು ಫುಡ್ ಹಾಕ್ತಾ ಇಲ್ವಾ, ಆದ್ರೂ ಕೂಡ ಇಷ್ಟ ಸಣ್ಕಲಿದ್ಯಾ. ಸೊ ಹೀಗೆ ಕುಟುಂಬದಿಂದ, ಫ್ಯಾಮಿಲಿ ಮೆಂಬರ್ಸ್ ಇಂದ, ಅಥವಾ ಏನೋ ನಮ್ಮ ಅತ್ಯಂತ ಆತ್ಮೀಯರಿಂದ ಶುರುವಾಗಿ ಶಾಲೆಯಂತಹ ಕಡೆಗಳಲ್ಲಿ, ಯಾಕೆಂದ್ರೆ ದಿನನಿತ್ಯ ಮಗು ಒಬ್ಬ ವ್ಯಕ್ತಿ ಅತ್ಯಂತ ಹೆಚ್ಚು ಬಾಲ್ಯದ ದಿನಗಳನ್ನು ಕಳೆಯುವುದು ಶಾಲೆಯಲ್ಲಿ. ಆ ಶಾಲೆಯಲ್ಲೂ ಕೂಡ ತನ್ನ ಕ್ಲಾಸ್ಮೇಟ್ಸ್ ಗಳಿರ್ಬೋದು, ಟೀಚರ್ಸ್ ಗಳಿರ್ಬೋದು, ಅಥವಾ ಬೇರೆ ಯಾವುದೇ ವ್ಯಕ್ತಿಗಳು, ಅಂದ್ರೆ ಈಗ ಅವ್ರಿಗಿಂತ ದೊಡ್ಡ ಕ್ಲಾಸಿನ ಮಕ್ಳಿರ್ಬೋದು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ, ಇನ್ನು ಕೆಲಸ ಮಾಡುವಂತ ಜಾಗ, ಇನ್ನು ದೊಡ್ಡವರಾದ್ಮೇಲೆ ನಾವು ಯಾವ್ದೋ ಒಂದು ಕೆಲ್ಸಕ್ಕೆ ಸೇರ್ಕೋತೀವಿ, ಆ ಕಡೆಗಳಲ್ಲೂ ಕೂಡ ನಮ್ಗೆ ಈ ರೀತಿಯ ಟೀಕೆಗಳು ಅಥವಾ ಏನೋ ಅಪಹಾಸ್ಯಗಳನ್ನ ಎದುರಿಸಬೇಕಾದಂತಹ ಸಾಧ್ಯತೆಗಳಿರ್ತವೆ. ಇನ್ನು ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ, ಇವತ್ತು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಇಲ್ಲದೆ ಇರುವಂತಹ ವ್ಯಕ್ತಿಗಳೇ ಇಲ್ಲ. ಸೊ ಅದ್ರಲ್ಲಿ ಇದ್ರೆ ಮಾತ್ರ ಅವನೊಬ್ಬ ಏನೋ ನಾರ್ಮಲ್ ವ್ಯಕ್ತಿ ಅಂತ ಕನ್ಸಿಡರ್ ಮಾಡುವಂತಹ ಪರಿಸ್ಥಿತಿ ಇವತ್ತಿದೆ. ಸೊ ಅಂತಹ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ನಾವು ಮಾಡುವಂತಹ ಒಂದೊಂದು ಪೋಸ್ಟ್ಗಳಿಗೂ ಕೂಡ ಬರುವಂತಹ ಕಮೆಂಟ್ಸ್, ಹೀಗೆ ಇದು ಫ್ಯಾಮಿಲಿಯಿಂದ ಶುರುವಾದ್ರೆ ಸೋಷಿಯಲ್ ಮೀಡಿಯಾ, ಸೊಸೈಟಿ, ಎವ್ರಿವೇರ್, ಅಂದ್ರೆ ಎಲ್ಲಾ ಕಡೆಗಳಲ್ಲೂ ಈ ರೀತಿಯ ತೊಂದರೆಗಳನ್ನ ಪ್ರತಿಯೊಬ್ರು ಅನುಭವಿಸ್ತಾ ಇರ್ತಾರೆ. ಸೊ ಅಂದ್ರೆ ಮನೆಯಿಂದ ಎಲ್ಲಿ ಹೋದ್ರು ಇದು ಒಂಥರ ನಮ್ ಹಿಂಗಡೆನೆ ಬರ್ತಾ ಇರತ್ತೆ ಅಲ್ವಾ? ಸೊ ಯಾವ ಲೊಕೇಶನ್, ಯಾವ ಸಿಚುವೇಶನ್ ಕೂಡ ಇದ್ರ ನಾಟ್ ಇಮ್ಯೂನ್ ಫಾರ್ ದಿಸ್. ಸೊ ತುಂಬಾ ಕಷ್ಟ ಅಂತ ಕಾಣಿಸ್ತಾ ಇದೆ. ಪೀಪಲ್ ಹೂ ಫೇಸ್ ದಿಸ್, ಇಲ್ಲ ಯಾರಿದ್ರು ಹೂ ಗೋ ಥ್ರೂ ದಿಸ್, ರೈಟ್? ಸೊ ಇದು ಇಷ್ಟು ಕಾಮನ್ ಆಗಿರೋ ಕಾರಣದಿಂದ ಯಾವ ತರ ಮಾನಸಿಕ ಪ್ರಭಾವ ಬೀಳುತ್ತೆ? ವ್ಯಕ್ತಿ ತನ್ನನ್ನ ತಾನು ಗುರುತಿಸಿಕೊಳ್ಳೋದೇ ಇನ್ನೊಬ್ರು ನನ್ನನ್ನ ಹೇಗೆ ಜಡ್ಜ್ ಮಾಡ್ತಾರೆ, ಮೆಷರ್ ಮಾಡ್ತಾರೆ ಅನ್ನೋದ್ರ ಮೂಲಕ. ಯಾಕೆಂದ್ರೆ
ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನನ್ನ ಇನ್ನೊಬ್ರು ಗುರುತಿಸ್ಬೇಕು, ಪಾಸಿಟಿವ್ ಆಗಿ ಹೇಳ್ಬೇಕು ನನ್ನ ಬಗ್ಗೆ ಅನ್ನೋದು ಇರುತ್ತೆ. ಸೊ ಅವರ ಆ ರೀತಿ ಮನೋಭಾವನೆ ಇದ್ದಾಗ ಇನ್ನೊಬ್ಬ ವ್ಯಕ್ತಿ ತಮ್ಮನ್ನ ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಗುರುತಿಸಿದಾಗ, ನೀನ್ ಹೀಗಿದ್ಯಾ, ನೀನ್ ಹಾಗಿದ್ಯಾ, ನೀನ್ ಇನ್ನೂ ಚೆನ್ನಾಗಿರ್ಬೇಕಿತ್ತು, ನಿನ್ನ ಯಾವ್ದೋ ಒಂದು ಬಾಡಿಯ ಯಾವ್ದೋ ಒಂದು ಪಾರ್ಟ್, ಮೂಗಿರ್ಬೋದು, ಕಣ್ಣಿರ್ಬೋದು, ಅಥವಾ ಯಾವ್ದೋ ಒಂದು ಅಂಗಾಂಗಗಳ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದಾಗ ವ್ಯಕ್ತಿಗೆ ಇದು ಮಾನಸಿಕವಾಗಿ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಇದು ಅವರ ವ್ಯಕ್ತಿತ್ವದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ, ಮುಖ್ಯವಾಗಿ ಕೀಳರಿಮೆ. ಸೊ ನಮ್ಮ ಬಗ್ಗೆ ನಮ್ಗೆ ಆತ್ಮವಿಶ್ವಾಸ ಇರೋದು ಕುಂದುತ್ತಾ ಹೋಗುತ್ತೆ. ಯಾವಾಗ ನಾವು ಪರ್ಫೆಕ್ಟ್ ಅಲ್ಲ, ಈ ಪರ್ಫೆಕ್ಟ್ ಅನ್ನೋದನ್ನ ನಾವು ಹೇಗೆ ಮೆಷರ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೋ ಒಬ್ಬರು ಐಡಿಯಲ್ ಇಮೇಜ್ ಇಟ್ಕೊಂಡು, ಯಾವ್ದೋ ಹೀರೋ ಇರ್ಬೋದು ಅಥವಾ ಹೀರೋಯಿನ್ ಇರ್ಬೋದು, ಅಥವಾ ಯಾರೋ ಒಂದು ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಿದವರನ್ನ ಇಮೇಜ್ ಆಗಿ ಇಟ್ಕೊಂಡು ನಾವು ಅದನ್ನ ಅಳಿತಾ ಇರ್ತೀವಿ. ಸೊ ಹಾಗ್ ನಾನಿಲ್ಲ, ಅಥವಾ ನನ್ನನ್ನ ಬೇರೆಯವರು ಪಾಸಿಟಿವ್ ಆಗಿ ಗುರುತಿಸುವ ರೀತಿಯಲ್ಲಿ ಇಲ್ಲ ಅಂತ ಅಂದ್ಕೊಂಡಾಗ ವ್ಯಕ್ತಿಯಲ್ಲಿ ಕೀಳರಿಮೆ ಬೆಳೀತಾ ಹೋಗ್ತದೆ. ಆ ಪರಿಸ್ಥಿತಿಯಿಂದಾಗಿ ತಪ್ಪಿಸ್ಕೊಳ್ಳಿಕ್ಕೆ ಸಾಮಾಜಿಕವಾಗಿ ಎಲ್ಲೆಲ್ಲ ತನ್ನನ್ನು ತಾನು ಇನ್ವಾಲ್ವ್ ಮಾಡ್ಕೋಬೇಕು ಅಲ್ಲಿಂದ ಹಿಂಜರಿತಾ ಹೋಗ್ತಾನೆ. ಇದು ದಿನನಿತ್ಯ ಅವರಲ್ಲಿ ಆತಂಕವನ್ನ ಹೆಚ್ಚಿಸ್ತಾ ಹೋಗುತ್ತೆ. ಯಾವುದೋ ಒಂದು ಸಮಾಜದ ಸಮಾರಂಭಕ್ಕೆ ಹೋದಾಗ ಅಥವಾ ಶಾಲೆಗಳಲ್ಲಿ ಸ್ಟೇಜ್ಗೆ ಹೋಗಿ ಮಾತಾಡ್ಬೇಕಂತಿದ್ದಾಗ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಆತಂಕದಿಂದಾಗಿ ತನ್ನನ್ನ ತಾನು ತೊಡಗಿಸ್ಕೊಳ್ಳೋದಿಲ್ಲ. ಇನ್ನು ಡಿಪ್ರೆಷನ್. ಸೊ ಇದು ಬಾಡಿ ಶೇಮಿಂಗ್ ಬಗ್ಗೆ ಅತಿಯಾದ ಯೋಚಿಸ್ತಾ ಹೋದಾಗ ವ್ಯಕ್ತಿ ಖಿನ್ನತೆಗೆ ಜಾರುವ ಸಂಭವ ಇದೆ. ಯಾಕಂತ ಹೇಳಿದ್ರೆ ತಾನು ಬೇರೆಯವರಂತಿಲ್ಲ, ನನ್ನ ಬಗ್ಗೆ ಜನ ಒಳ್ಳೆ ಒಪಿನಿಯನ್ ಹೊಂದಿಲ್ಲ, ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ನನ್ನ ನೋಡಿದವರಿಗೆ ನೆಗೆಟಿವ್ ಫೀಲಿಂಗ್ ಬರುತ್ತೆ, ಈ ರೀತಿ ಭಾವನೆಗಳು ಅತಿಯಾಗಿ ಕಾಡೋದ್ರಿಂದಾಗಿ ಅವರು ಡಿಪ್ರೆಷನ್ ಅಥವಾ ಖಿನ್ನತೆಗೆ ಹೋಗುವಂತಹ ಸಂದರ್ಭ ಇದೆ. ಇದರಿಂದಾಗಿನೇ ಅವರು ತಮ್ಮ ಆಹಾರ ವ್ಯಸನಗಳಿಗೆ ಒಳಗಾಗುವಂತಹ ಸಮಸ್ಯೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಈಗ ಈಟಿಂಗ್ ಡಿಸಾರ್ಡರ್, ತುಂಬಾ ಸಣ್ಣಕ್ಕಿರುವವರು ಸಿಕ್ಕಾಪಟ್ಟೆ ಜಂಕ್ ಫುಡ್ ಅಂತ ತಿನ್ನೋದಿರ್ಬೋದು, ಅಥವಾ ತುಂಬಾ ದಪ್ಪಗಿರುವವರು ಆಹಾರವನ್ನ ಆರೋಗ್ಯಕರ ಆಹಾರವನ್ನ ತ್ಯಜಿಸ್ತಾ ಫ್ಯಾಟ್ ಕಡಿಮೆ ಮಾಡ್ಬೇಕು, ಹೀಗೆ ಏನೇನೋ ಅವರ ನಂಬಿಕೆಗಳನ್ನ ಇಟ್ಕೊಂಡು ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳಲ್ಲಿ ಕೂಡ ವ್ಯತ್ಯಾಸ ಮಾಡ್ಕೊತಾ ಹೋಗುವುದರಿಂದಾಗಿ ಇದೊಂದು ತೊಂದರೆ ಆಗುತ್ತೆ. ಅಷ್ಟೇ ಅಲ್ಲದೆ ಇದು ಒತ್ತಡವನ್ನ ಹೆಚ್ಚಿಸ್ತಾ ಹೋಗುತ್ತೆ. ದಿನನಿತ್ಯದ ಜೀವನದಲ್ಲಿ ನಮ್ಗೆ ಒತ್ತಡಗಳು ಹೆಚ್ಚಾಗಿ ನಮ್ಮ ಕಾರ್ಯಗಳನ್ನ ನಾವು ಮಾಡ್ಬೇಕಾದಂತಹ ಕೆಲಸ ಕಾರ್ಯಗಳಲ್ಲಿ ಇದು ತುಂಬಾ ಸಮಸ್ಯೆಯನ್ನು ಒಡ್ತಾ ಹೋಗುತ್ತೆ. ಲೇಟರ್ ಅಂದ್ರೆ ಇದು ಅತಿಯಾದ ಸಮಸ್ಯೆಗಳಾದಾಗ ಡಿಪ್ರೆಷನ್ ಇಂದಾಗಿ ಆತ್ಮಹತ್ಯೆ ಅಂತ ಆಲೋಚನೆಗಳನ್ನ ಕೂಡ ತರುವಂತಹ ಸಾಧ್ಯತೆಗಳು ಹೆಚ್ಚು. ಸೊ ಹಾಗಾಗಿ ಎಸ್ಪೆಷಲಿ ಟೀನೇಜರ್ಸ್ ಅಥವಾ ಮಹಿಳೆಯರು ಕೆಲವೊಂದ್ಸರಿ ಈ ಬಾಡಿ ಶೇಮಿಂಗ್ ನಿಂದಾಗಿನೇ ಆತ್ಮಹತ್ಯೆಯಂತಹ ಕೆಟ್ಟ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ತುಂಬಾನೇ ಇರ್ತವೆ. ಸೊ ಹಾಗಾಗಿ ಇದು ಒಬ್ಬ ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ತುಂಬಾ ಅಡ್ಡ ಪರಿಣಾಮವನ್ನು ಬೀರುತ್ತದೆ. ಸೊ ಈ ಬಾಡಿ ಶೇಮಿಂಗ್ ಇಂದ ಮನಸ್ಸಲ್ಲಿ ತುಂಬಾ ಕೆಟ್ಟ ಪರಿಣಾಮಗಳು ಬಿದ್ದ್ಬಿಟ್ಟು ತುಂಬಾ ಕೆಟ್ಟ ನಿರ್ಧಾರಗಳು ತಗೊಳ್ಳೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಇದನ್ನು ತುಂಬಾ ನಾವು ಸೀರಿಯಸ್ ತಗೋಬೇಕಾಗತ್ತೆ. ಇಲ್ಲಾಂದ್ರೆ ಪೇಷಂಟ್ಸ್ ರಾಂಗ್ ಡಿಸಿಷನ್ ತಗೊಳ್ಳೋದು ಅಥವಾ ಜೀವನಕ್ಕೆ ಹಾನಿ ಮಾಡ್ಕೊಳ್ಳೋದು, ಈ ತರ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಖಂಡಿತ. ಹೌದು. ಸೊ ಇವಾಗ ನಾವು ಸಾಮಾಜಿಕ ಜಾಲತಾಣಗಳು ಅಂದ್ರೆ ಸೋಷಿಯಲ್ ಮೀಡಿಯಾಸ್, ಇದು ನಮ್ದು ಜೀವನದಲ್ಲಿ ಒಂಥರ ಹೇಗೆ ನಾವು ಊಟ ಮಾಡ್ತೀವೋ ಅದೇ ತರ ಸೋಷಿಯಲ್ ಮೀಡಿಯಾ ಕೂಡ ಯೂಸ್ ಮಾಡೋ ತರ ಆಗ್ಬಿಟ್ಟಿದೆ. ಸೊ ಈ ಸೋಷಿಯಲ್ ಮೀಡಿಯಾ ನಮ್ಮ ಜೀವನದಲ್ಲಿ ಹಾಗೂ ಈ ಬಾಡಿ ಶೇಮಿಂಗ್ ಏನ್ ತೊಂದರೆ ಇದೆ, ಇದರಲ್ಲಿ ಹೇಗೆ ಯಾವ ತರ ತೊಂದರೆಗಳು ಜಾಸ್ತಿ ಮಾಡುತ್ತೆ ಅಥವಾ ಕಡಿಮೆ ಮಾಡುತ್ತಾ, ಹೆಂಗಿರುತ್ತೆ, ಅದ್ರ ಬಗ್ಗೆ ಜಾಸ್ತಿ ವಿವರಣೆ ಮಾಡಿ ಹೇಳ್ತೀರಾ? ಸೋಷಿಯಲ್ ಮೀಡಿಯಾ ಇವತ್ತು ನೀವೇ ಹೇಳಿದ ಹಾಗೆ ದಿನನಿತ್ಯದ ಆಹಾರ ಪದಾರ್ಥಗಳು ಹೇಗಿರುತ್ತೋ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಹೇಗೆ ತಿಂತೀವೋ ಹಾಗೆ ಅದಕ್ಕಿಂತನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇನ್ಸ್ಟಾಗ್ರಾಮ್ ಇರಬಹುದು. ಇನ್ಸ್ಟಾಗ್ರಾಮ್ ನಲ್ಲಿ ನಾವು ನೋಡ್ತಾ ಇರೋದು ಯಾರೋ ಒಂದು ತುಂಬಾ ಅದ್ಭುತವಾಗಿ ರೀಲ್ಸ್ ಮಾಡಿ ಹಾಕಿರೋರು, ಅವ್ರ ಮೀಮ್ಸ್ ಮಾಡಿ ಹಾಕಿರೋರು, ಅಥವಾ ಅವರ ವಿಡಿಯೋಸ್ ಗಳನ್ನ ಜಾಸ್ತಿ ನೋಡ್ತೀವಿ. ಸೊ ಆ ಟೈಮ್ ನಲ್ಲಿ ಪಾಪ್ಯುಲರ್ ಆದಂತಹ ಈ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಅವ್ರ ಹಾಗೆ ನಾವಿಲ್ಲ, ಅಥವಾ ನಾವು ಮಾಡಿರುವಂತಹ ಒಂದು ವಿಡಿಯೋಸ್ಗಳು ಅಥವಾ ನಾವು ಹಾಕಿರುವಂತ ಒಂದು ರೀಲ್ಸ್ ಗಳಿಗೋ ಜನ ಕೊಟ್ಟಿರುವಂತಹ ಕಮೆಂಟ್ಸ್ ಗಳು ಈ ರೀತಿ ಕಂಪೇರ್ ಮಾಡ್ಕೊಳಕ್ ಶುರು ಮಾಡ್ತೀವಿ. ನಾವು ಇನ್ನೊಬ್ಬರ ಜೊತೆಗೆ ಯಾವಾಗ ಹೋಲಿಕೆ ಮಾಡ್ಕೊಳಕ್ ಶುರು ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಇಮೇಜ್ ಗಳನ್ನ ಇಟ್ಕೊಂಡು ಅದರ ಆಧಾರಿತವಾಗಿ ನಾವು ಹೀಗಿದ್ರೆ ಮಾತ್ರ ಚೆನ್ನಾಗಿದೆ, ಜನ ನಮ್ಮನ್ನ ಆಕ್ಸೆಪ್ಟ್ ಮಾಡೋ ರೀತಿ ಹೀಗಿರುತ್ತೆ ಅಂತ ನಮ್ಮನ್ನ ನಾವು ಕಂಪೇರ್ ಮಾಡ್ಕೊಳ್ತಾ ಹೋಗ್ತೀವಿ. ಅಥವಾ
ಸೈಬರ್ ಬುಲ್ಲಿಂಗ್. ಈಗ ನಾವು ಹಾಕಿರುವಂತದಕ್ಕೆ ಬಂದಿರುವ ಕಮೆಂಟ್ಸ್ ಗಳನ್ನ ಇಟ್ಟುಕೊಂಡು ನಾವು ನಿರ್ಧರಿಸ್ಕೊಳ್ಲಿಕ್ಕೆ ಹೋಗ್ತೀವಿ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ತುಂಬಾನೇ ಹೆಚ್ಚಿನ ಪ್ರಭಾವ ಬೀರ್ತಿರುತ್ತೆ. ಯಾಕಂದ್ರೆ ಅದು ಎಲ್ಲರಿಗೂ ಒಂದು ಕಾಣ್ಲಿಕ್ಕೆ ಸಿಗುವಂತಹ, ನಮಗೆ ಪರಿಚಿತರು ಅಪರಿಚಿತರು ಎಲ್ಲರೂ ಕಾಣುವಂತಹ ಒಂದು ಮಾಧ್ಯಮ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಿಂದ ಇವತ್ತಿನ ಈ ಬಾಡಿ ಶೇಮಿಂಗ್ ಇನ್ನಷ್ಟು ಹೆಚ್ಚಿನ ಪ್ರಮಾಣದ ನೆಗೆಟಿವ್ ಒಂದು ಇಂಪ್ಯಾಕ್ಟ್ ಅನ್ನ ಕಾಣಿಸ್ತಾ ಇದೆ. ಸೊ ಇದರಿಂದ ಹಾನಿ ಆಗೋದೇ ಜಾಸ್ತಿ ಆಗ್ಬಿಟ್ಟಿದೆ. ಖಂಡಿತ. ಹೌದು. ಸೊ ಈ ಎಲ್ಲರೂ ಈ ತರ ತೊಂದರೆಗಳನ್ನು ಫೇಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬಾಡಿ ಶೇಮಿಂಗ್ ದೇಹದಿಂದನೇ ಆಗುತ್ತೆ. ಬಟ್ ಯಾರಾದ್ರೂ ಇದಕ್ಕೆ ಜಾಸ್ತಿ ಪೀಡಿತರಿರೋದು, ಜಾಸ್ತಿ ವಲ್ನರೇಬಲ್ ಅಂತ ಹೇಳ್ತಾರಲ್ವಾ, ಆ ತರ ಏನಾದ್ರು ಪಾಪ್ಯುಲೇಷನ್ ತರ ಇದೆಯಾ? ಸಾಮಾನ್ಯವಾಗಿ ಇದು ಎಲ್ಲಾ ವಯಸ್ಸಿನವರಿಗೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಖಂಡಿತವಾಗಿ ಪರಿಣಾಮ ಬಿದ್ದೇ ಬೀರುತ್ತದೆ. ಅದರಲ್ಲೂ ಕೂಡ ಮಕ್ಕಳು, ಎಸ್ಪೆಷಲಿ ಅತ್ಯಂತ ಚಿಕ್ಕ ಮಕ್ಕಳಲ್ಲ, ಒಂದು ಹಂತದ, ಈಗ ಒಂದು 7-8 ವರ್ಷ, ಇವತ್ತಿನ ನಾವು ಶಾಲೆಗಳಲ್ಲಿ ನೋಡ್ತೀವಿ, ಮೊದಲೆಲ್ಲ ಬಾಡಿ ಶೇಮಿಂಗ್ ಅನ್ನೋದನ್ನ ನಾವು ಚಿಕ್ಕ ಮಕ್ಕಳಲ್ಲಿ ನೋಡೋಕ್ ಆಗ್ತಿರ್ಲಿಲ್ಲ. ಇವತ್ತು 4-5ನೇ ಕ್ಲಾಸ್ಗೆ ಈ ಸೋಷಿಯಲ್ ಮೀಡಿಯಾದಿಂದಾಗಿ ಮಕ್ಕಳಲ್ಲೂ ಕೂಡ, ಈ ಟೀನೇಜರ್ಸ್ ಅಲ್ಲಿ ಮತ್ತು ಅದಕ್ಕಿಂತನೂ ಸಣ್ಣ ಮಕ್ಕಳಲ್ಲಿ ಕೂಡ ಈ ಬಾಡಿ ಶೇಮಿಂಗ್ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಯಾರೋ ಹೆಸರಿಡೋದ್ರಿಂದಾಗಿ ಮಕ್ಕಳು ಅದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಅವರ ಶಾಲೆಯನ್ನ ನಿರಾಕರಿಸುವಂತ ಸಂದರ್ಭ, ಅಥವಾ ಶಾಲೆಗೆ ಹೋಗೋದನ್ನ ಎಂಜಾಯ್ ಮಾಡೋದು ಬಿಟ್ಟು ಅದನ್ನ ಒಂದು ಹಿಂಸೆ ಅಥವಾ ಪನಿಷ್ಮೆಂಟ್ ಅನ್ನೋ ರೀತಿಲಿ ತಗೊಳ್ಳುವಂತ ರೀತಿಲಿ ಆಗ್ತಾ ಇದೆ. ಸೊ ಎಸ್ಪೆಷಲಿ ಟೀನೇಜರ್ಸ್ ಅಲ್ಲಿ ತುಂಬಾನೇ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಟೀನೇಜ್ ಅಲ್ಲಿ ನಮ್ಗೆ ನಮ್ ದೇಹದ ಬಗ್ಗೆ ಅತ್ಯಂತ ಆಸಕ್ತಿ ಇರುತ್ತೆ. ನಾವ್ ಹೇಗ್ ಕಾಣಿಸ್ಕೊಳ್ಬೇಕು, ನಮ್ಮನ್ನ ಇನ್ನೊಬ್ರು ಹೇಗ್ ಗುರುತಿಸ್ಬೇಕು ಅನ್ನೋದನ್ನ ಆ ಹಂತದಲ್ಲಿ ಪ್ರಮುಖವಾಗಿ ನಾವು ನಿರ್ಧರಿಸೋದ್ರಿಂದ ಈ ಟೀನೇಜರ್ಸ್ಗೆ ತುಂಬಾನೇ ಇದು ಪರಿಣಾಮ ಬೀರುತ್ತೆ. ಅದು ನೆಕ್ಸ್ಟ್ ಮಹಿಳೆಯರಿಗೂ ಕೂಡ ಹಾಗೆ, ತಮ್ಮ ದೇಹ ಸೌಂದರ್ಯದ ಬಗ್ಗೆ ಅಥವಾ ತಾವು ಹೇಗೆ ಕಾಣಿಸ್ಕೊಳ್ಬೇಕು, ತಮ್ಮನ್ನ ಜನ ಹೇಗೆ ಅಪ್ರಿಶಿಯೇಟ್ ಮಾಡ್ಬೇಕು, ಗುರುತಿಸ್ಬೇಕು, ಆಕರ್ಷಕವಾಗಿ ಕಾಣಿಸ್ಬೇಕು, ಈ ಎಲ್ಲ ಅಂಶಗಳು ಹೆಚ್ಚು ಅವರು ಒತ್ತು ಕೊಡೋದ್ರಿಂದಾಗಿ ಮಹಿಳೆಯರು ಕೂಡ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರು ಕೂಡ ಕೆಲವೊಂದ್ಸಾರಿ ಈ ರೀತಿಯ ಅನುಭವಗಳನ್ನ ಪಡಿತಾ ಇರ್ತಾರೆ. ಇನ್ನು ಅಂಗವೈಕಲ್ಯ ಉಳ್ಳವರೀಗ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಅಥವಾ ಡಿಸಾಬಿಲಿಟೀಸ್ ಇರುತ್ತೆ, ಮೊದಲೇ ಸಣ್ಣ ಮಟ್ಟದ ಒಂದು ಹಿಂಜರಿಕೆ ಅಥವಾ ಒಂದು ಅವರಲ್ಲಿ ಒಂದು ಹಿಂಜರಿಕೆ ಇದ್ದೇ ಇರುತ್ತೆ. ನಾನು ಈ ರೀತಿ ಇದ್ದೀನಿ, ನನ್ನಲ್ಲಿ ಏನೋ ಕೊರತೆ ಇದೆ ಅನ್ನುವಂತ ಅಂಶ ಇರುತ್ತೆ. ಸೊ ಈ ಬಾಡಿ ಶೇಮಿಂಗಿಗೆ ಅವರು ಪದೇ ಪದೇ ಒಳಗಾಗೋದ್ರಿಂದಾಗಿ ಮತ್ತಷ್ಟು ಅವರಲ್ಲಿ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ಹಾಗೇನೆ ಇದು ಬರೀ ಮಹಿಳೆಯರು, ಮಕ್ಕಳು ಅಥವಾ ಅವರಂತ ಅಲ್ಲ, ಎಲ್ಲಾ ವರ್ಗದ ಜನರಿಗೂ, ಎಲ್ಲಾ ಏಜಿನ ಜನರಿಗೂ ಇರುತ್ತೆ. ಇವನ್ ಕೆಲಸ ಮಾಡುವ ಕಡೆಗಳಲ್ಲಿ ಗಂಡಸರಿಗೂ ಕೂಡ ಎಷ್ಟೊಂದು ಅಡ್ಡ ಹೆಸರುಗಳಿಂದ ಕರೆಯುವಂಥದ್ದು, ಅವರನ್ನು ಟೀಕೆ ಮಾಡೋದಂಥದ್ದು ಇರುತ್ತೆ. ಸೊ ಹಾಗಾಗಿ ಇದು ಸಾಮಾನ್ಯವಾಗಿ ಎಲ್ಲಾ ವರ್ಗದ, ಎಲ್ಲಾ ವಯಸ್ಸಿನ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಲಿ ಸಮಸ್ಯೆ ಉಂಟು ಮಾಡುವಂತಹ ಒಂದು ಸಮಸ್ಯೆ ಆಗಿದೆ. ಸೊ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಬಾಡಿ ಶೇಮಿಂಗ್ ಅಂದ್ರೆ ಏನು, ಅದರ ಅರ್ಥ ಏನು, ಯಾವ ಕಂಡೀಷನ್ಸ್ ಅಲ್ಲಿ ಆಗುತ್ತೆ, ಯಾರೆಲ್ಲ ಫೇಸ್ ಮಾಡ್ತಾರೆ, ಹಾಗೂ ಇದರ ಮೆಂಟಲ್ ಹೆಲ್ತ್ ಮೇಲೆ, ಅಂದ್ರೆ ಮಾನಸಿಕ ನೆಮ್ಮದಿ ಮೇಲೆ ಯಾವ ತರ ಪರಿಣಾಮಗಳು ಬೀರುತ್ತೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗೆ ಅದರ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳೇನಿರುತ್ತೆ ಅದರಿಂದ ಯಾವ ತರ ಪ್ರಭಾವ ಬೀಳುತ್ತೆ, ಯಾವ ತರ ತೊಂದರೆಗಳು ಜಾಸ್ತಿ ಆಗುತ್ತೆ, ಇದ್ರ ಬಗ್ಗೆ ಕೂಡ, ಹಾಗೂ ಯಾರೆಲ್ಲ ಈ ತೊಂದರೆಗಳಿಗೆ ಜಾಸ್ತಿ ಪೀಡಿತರಾಗಿರ್ತಾರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡ್ಬಿಟ್ಟು ಯಾವ ತರ ತೊಂದರೆಗಳಿಂದ ಹೊರಗಡೆ ಬರೋದು, ಸೊಲ್ಯೂಷನ್ಸ್ ಏನು, ಏನ್ ಮಾಡ್ಬೇಕು, ಯಾರನ್ನ ಕನ್ಸಲ್ಟ್ ಮಾಡ್ಬೇಕು, ಹಾಗೂ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡ್ತೀವಿ. ಸೊ ಸ್ಟೇ ಟ್ಯೂನ್ ಟಿಲ್ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು.